ಎಲ್ರಿಗೂ ನಮಸ್ಕಾರ. ನಾನು ಅನ್ವೇಷ್ ನಿಡ್ಮಾರ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಜೇನು ಆಗಿದೆ ಇಲ್ವಾ ಅಂತ ನೋಡೋದು ಹೇಗೆ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಜೇನು ತೆಗೆಯುವುದು ಹೇಗೆ, ಅದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು, ಯಾವ ರೀತಿ ಫ್ರೇಮನ್ನು ಮಿಷಿನಿಗೆ ಕೊಡಬೇಕು ಅಂತ ಡೀಟೇಲ್ಡಾಗಿ ಹೇಳಿಬಿಡ್ತೇನೆ. ನಾನು ಈ ವಿಡಿಯೋವನ್ನು ಪಾರ್ಟ್ 1 ಪಾರ್ಟ್ 2 ಹಾಗೆ ಅಪ್ಲೋಡ್ ಮಾಡ್ತೇನೆ. ಯಾಕೆ ಅಂದರೆ ಜೇನು ತೆಗೆಯುವ ಪ್ರೊಸೆಸ್ ತುಂಬ ಜಾಸ್ತಿ ಉಂಟು, ಲಾಂಗ್ ವಿಡಿಯೋ ಆಗಿ ಹೋಗ್ತದೆ. ಅದಕ್ಕೆ ನಾನು ಪಾರ್ಟ್ 1 ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡ್ತೇನೆ. ನಿಮಗೆ ನನ್ನ 2 ವಿಡಿಯೋ ಸಿಗಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಿಮಗೆ ನನ್ನ ವಿಡಿಯೋ ನೋಟಿಫಿಕೇಷನ್ ಆಗಿ ಬರ್ತದೆ. ನೋಡಿ, ನಾನೀಗ ಮುಚ್ಚಾಳೆ ತೆಗಿತಿದ್ದೇನೆ. ನೋಡಿ, ಈ ಮುಚ್ಚಳದಲ್ಲಿ ಒಂದು ಚಿಕ್ಕ ಏದಿ ಕಟ್ಟಿದ್ದನ್ನು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಅದು ಇರಲಿ, ಈಗ ನಾನು ಸೈಡಿಗೆ ಇಡ್ತಿದ್ದೇನೆ ಇದನ್ನು. ಅದನ್ನು ಲಾಸ್ಟಿಗೆ ಒಂದು ಚಿಕ್ಕ ಫ್ರೇಮಲ್ಲಿ ಸ್ವಲ್ಪ ಎದಿ ಮಾಡಿದ್ದಾರೆ, ಅದಕ್ಕೆ ಕೊಡೋದು ಎಂತ ಅಂತ ನೋಡಿಬಿಡುವ, ಕೊಡ್ಬೋದಾ ಅಂತ ನೋಡುವ ಮತ್ತೆ ಲಾಸ್ಟಿಗೆ. ನೋಡಿ, ನಾನು ಜೇನು ತೆಗೀಲಿಕ್ಕೆ ಒಂದು ಫ್ರೇಮನ್ನು ತಗೊಂಡು ಹೋಗ್ಲಿಕ್ಕೆ ಮನೆಗೆ ಇದನ್ನು ಒಂದು ಹಾಳೆ ಮತ್ತೊಂದು ಚಿಕ್ಕ ಚೂರಿ ತಗೊಂಡಿದ್ದಾನೆ. ಈ ಹಾಳೆಯನ್ನು ಈಗ ಸದ್ಯಕ್ಕೆ ನೀವು ಮುಚ್ಚಾಳಕ್ಕೆ ಮುಚ್ಚಿ ಬಿಡ್ಬೋದು. ಯಾಕೆಂದರೆ ಇಲ್ಲಾಂದರೆ ಹುಳುಗಳೆಲ್ಲ ನಿಮ್ಮ ಮುಖಕ್ಕೆ ಬಂದು ಉಪದ್ರ ಮಾಡ್ತದೆ. ಅವರಿಗೆ ಅವರ ರಾಣಿ ಸಿಗುವುದಿಲ್ಲ ಅಂತ ಮತ್ತು ಉಪದ್ರ ಮಾಡಲಿಕ್ಕೆ ಶುರು ಮಾಡ್ತದೆ. ಅಲ್ಲೇ ಇದ್ದರೆ ಕತ್ತಲೆಯಲ್ಲಿ ಒಳ್ಳೆಯದಾಗ್ತದೆ ಅವರಿಗೆ. ಮೊನ್ನೆ ಮುಚ್ಚಿಟ್ಟ ಹಾಗೆ ಇವತ್ತು ಸಹ ನಾನೊಂದು ಬಟ್ಟೆಯನ್ನು ಮುಚ್ಚಿದ್ದೇನೆ. ಮುಚ್ಚಿ ಈ ಫ್ರೇಮಲ್ಲೆಲ್ಲ ಹುಳುಗಳು ಕುಟ್ಕೊಂಡಿರ್ತದಲ್ಲ, ಅದಕ್ಕೆ ನಾವು ಅದನ್ನು ಆ ಫ್ರೇಮಿಂದ ಎದ್ದೇಳಲಿಕ್ಕೆ ನಾವು ಹೀಗೆ ಬಟ್ಟೆಯನ್ನು ಮುಚ್ಚಿ ಇಡೀ ಫುಲ್ ಊದಿದರೆ, ಇಲ್ಲಿ ಫುಲ್ ನಾವು ಬಾಯಲ್ಲಿ ಊದಿದರೆ ಆ ಹುಳುಗಳೆಲ್ಲ ಕೆಳಗೆ ಹೋಗ್ತದೆ. ನೋಡಿ ಬೇಕಾದರೆ ಈಗ ನೋಡಿ, ತೆಗೆಯುವ ಮೊದಲು ಹೇಗೆ ಹುಳುಗಳು ಉಂಟು ಅಂತ ನೋಡಿ. ನಾನು ಊದ್ತೇನೆ ಅದಕ್ಕೆ, ಅಂದರೆ ಬಾಯಿಂದ ಗಾಳಿ ಹಾಕ್ತೇನೆ. ನೋಡಿ ಹೇಗೆ ಹುಳುಗಳು ಕೆಳಗೆ ಹೋಗ್ತದೆ ಅಂತ. ನಿಮಗೆ ಅದನ್ನು ಜಾಸ್ತಿ ಅಂತ ಹುಳುಗಳನ್ನು ತೆಗೆಯುವ ಕೆಲಸವೂ ಇಲ್ಲ ನಿಮಗೆ. ನೋಡಿ, ಈಗ ಫಸ್ಟ್ ಫ್ರೇಮ್ ತೆಗಿತೇನೆ ನಾನು. ಆಗ ಮುಚ್ಚಿಟ್ಟಿದ್ದ ಹಾಳೆಯನ್ನು ತೆಗಿತೇನೆ ನಾನೀಗ. ತೊಂದರೆ ಇಲ್ಲ, ಏನಾಗೋದಿಲ್ಲ ಅವರಿಗೆ. ಇಲ್ಲಾಂದರೆ ಯಾವುದಾದ್ರೂ ಹತ್ತಿರದಲ್ಲಿದ್ದು ಏನಾದರೂ ಮುಚ್ಚಿಟ್ರಾಯ್ತು ಅವರಿಗೆ, ಆ ಮುಚ್ಚಳಕ್ಕೊಂದು ಮುಚ್ಚಿಟ್ರಾಯ್ತು. ನೋಡಿ, ಒಂದು ಹಾಳೆ ತೆಗಿತೇನೆ ನಾನು. ಈ ಹಾಳೆ ತೆಗೆದು ತಡೆಯಲ್ಲಿ ಇಟ್ಟುಕೊಳ್ತೇನೆ. ಈ ಫ್ರೇಮ್ ತೆಗೆದು ಆ ಹಾಳೆಗೆ ಹಾಕ್ತೇನೆ. ನಾನು ಇಲ್ಲಿ ಜೇನು ಪೆಟ್ಟಿಗೆ ಇರುವಲ್ಲೇ ನಾನು ಯಾವತ್ತೂ ಜೇನು ತೆಗೆಯುವಾಗ ಇಲ್ಲೇ ಪೆಟ್ಟಿಗಿದ್ದಲ್ಲೇ ಮಿಷನಿಗೆ ಈ ಫ್ರೇಮನ್ನು ಹಾಕಿ ಜೇನು ತೆಗೆಯುವುದಿಲ್ಲ ನಾನು ಯಾವತ್ತೂ. ಯಾಕೆಂದರೆ ಈ ಜೇನನ್ನು ಈ ಫ್ರೇಮನ್ನು ನಾನು ಮಿಷನಿಗೆ ಹಾಕಿದರೆ, ಜೇನು ತೆಗೆಯುವ ಮಿಷನಿಗೆ ಹಾಕಿದರೆ ಆ ಹುಳುಗಳೆಲ್ಲ ಆ ಫ್ರೇಮಿಗೆ ಆ ಹುಳುಗಳೆಲ್ಲ ಆ ಮಿಷನಿಗೆ ಬರ್ತದೆ. ನೋಡಿ, ಮೊನ್ನೆ ಮಾಡಿದಾಗೆ ಎಲ್ಲ 90% ಫಿಲ್ ಆಗಿದೆ. ಈಗ ನೋಡಿ, ಇದರಲ್ಲಿ ಹುಳುಗಳೆಲ್ಲ ಉಂಟು, ಸ್ವಲ್ಪ ಸ್ವಲ್ಪ ಉಂಟು. ಅದನ್ನು ಹೀಗೆ ಕೆಳಗೆ ಹೀಗೆ ಇಟ್ಟು ಹೀಗೆ ಈ ಸೈಡಿಗೆ ಹೀಗೆ ನಾವು ಕೈಯಲ್ಲಿ ಹೀಗೆ ವೈಬ್ರೇಟ್ ಮಾಡಿದರೆ ಆ ಹುಳುಗಳೆಲ್ಲ ಕೆಳಗೆ ಹೋಗ್ತದೆ ಕೆಲವೊಮ್ಮೆ. ನೋಡಿ, ಇಷ್ಟು ಹುಳುಗಳು ಉಂಟು ಇದರಲ್ಲಿ. ಈಗ ಇಲ್ಲಾಂದರೆ ಬಾಯಲ್ಲಿ ಅದಕ್ಕೆ ಊದಿದರೆ ಆಯಿತು, ಎದ್ದೇಳ್ತದೆ ಅದಕ್ಕಿಂತ. ನೋಡಿ, ಇಲ್ಲಾಂದರೆ ಹೀಗೆ ಅದನ್ನು ಕುಡುಗಿದ್ರೆ ಆಯಿತು.
ಆಗ ಏನು ಮಾಡೋದಿಲ್ಲ ಹೆಚ್ಚಾಗಿ. ನಾನು ಯಾವತ್ತೂ ಫ್ರೇಮನ್ನು ಹಾಳೆಯಲ್ಲಿಡುವಾಗ ಒಂದು ಹುಳಗಳು ಸಹ ಆ ಫ್ರೇಮಲ್ಲಿ ಇಲ್ಲದಾಗೆ ನೋಡಿಕೊಳ್ತೇನೆ. ನೋಡಿ, ಒಂದು ಹುಳ ಸಹ ಇದರಲ್ಲಿ ಫ್ರೇಮಲ್ಲಿ ಇಲ್ಲ. ಈಗ ಇದನ್ನು ತೆಗೆದು ಹಾಳೆಯಲ್ಲಿ ಇಡೋದು. ನೋಡಿ, ಸೆಕೆಂಡ್ ಫ್ರೇಮ್ ತೆಗಿತಾನೆ. ಈಗ ಎಲ್ಲ ಫ್ರೇಮನ್ನು ತೆಗೆದು 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 ಹಾಳಾಗಿಡ್ತಾ ಬರೋದು ಅಷ್ಟೇ, ಮತ್ತೆ ಎಂತ ಇಲ್ಲ. ನೋಡಿ, ಇದು ಸಹ ಬಿಲ್ ಆಗಿದೆ. ನಿಮಗೆ ಎಲ್ಲರೂ ಅಪ್ಪರಪ್ಪ ಆಗಬೇಕಂದ್ರೆ ಹೀಗೆ ಊದಿಕೊಂಡು ಕೂತ್ರೆ ಆಗಲಿಕ್ಕಿಲ್ಲ. ಅಪ್ಪರಪ್ಪ ಆಗಬೇಕಂದ್ರೆ ಹೀಗೆ ವೈಬ್ರೇಟ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಹೀಗೆ ಕುಡುಗಬೇಕು ಅದನ್ನು. ನೋಡಿ, ಎಲ್ಲ ಹೀಗೆ ಮಾಡಿದರೆ ಎಲ್ಲ ಅದರಲ್ಲಿ ಪೆಟ್ಟಿಗೆಯಲ್ಲಿ ಹೋಗಿ ಕೂತ್ಕೊಳ್ತದೆ. ನೋಡಿ ನೋಡಿ, ಎಲ್ಲ ಹೋಯ್ತದೆ ಈಗ. ಮತ್ತು ಒಂದೊಂದು ಹುಳ ಇರ್ತದೆ, ಅದನ್ನು ಊದಿದರೆ ಆಯ್ತು. ಈಗ ನಾನಿಲ್ಲಿ ಜೇನುಪೆಟ್ಟಿಗೆ ಇರುವಲ್ಲೇ ಜೇನು ತೆಗೆಯುವುದಿಲ್ಲ. ಯಾಕಂದರೆ ಆ ಹುಳುಗಳೆಲ್ಲ ಅಂತ ಮಿಷನಿಗೆ ಬಂದು ಎಡೆಯಲ್ಲಿ ಸಿಕ್ಕಿ ಸಾಯ್ತದೆ. ನನಗೆ ಹಾಗೆ ಸತ್ತರೆ ಮತ್ತು ಆ ಜೇನಿಗೆ ಸಹ ಎಫೆಕ್ಟ್ ಆಗ್ತದೆ, ಮತ್ತು ಹುಳುಗಳು ಸಹ ಕಡಿಮೆ ಆಗ್ತದೆ. ಹಾಗಾಗಿ ನಾನು ಇದ್ದಲ್ಲೇ ಜೇನು ತೆಗೆಯುವುದಿಲ್ಲ. ಮತ್ತು ಅವರವರಿಗೆ ಕಂಫರ್ಟೇಬಲ್ ಆದಾಗೆ ತೆಗೆಯುವುದು. ಮತ್ತು ಎಲ್ಲ ನಾವು ಮತ್ತೊಬ್ಬರು ಹೇಳಿದ್ರಂತ ನಾವು ಮಾಡಲಿಕ್ಕಾಗೋದಿಲ್ಲ. ಎಲ್ಲ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಾಗ್ತದೆ ಹಾಗೆ ಮಾಡಿದರೆ ಆಯಿತು. ಎಲ್ಲ ಗೊತ್ತಾಗಿ ನಾವು ಸ್ಟಾರ್ಟ್ ಮಾಡೋದಂತ ಮಾಡಿದರೆ ಆಗೋದಿಲ್ಲ. ಎಲ್ಲ ಮಾಡಿಕೊಂಡು ಹೋದಾಗೆ ಎಕ್ಸ್ಪೀರಿಯೆನ್ಸ್ ಆಗೋದು ಎಲ್ಲರಿಗೆ. ಎಲ್ಲ ಫಸ್ಟಿಗೆ ಯಾರಿಗೆ ಗೊತ್ತಿರೋದಿಲ್ಲ. ನಾನು ಟ್ರೈನಿಂಗಿಗೆಲ್ಲ ಯಾವುದಕ್ಕೆ ಹೋಗಲಿಲ್ಲ. ಈಗ ಟ್ರೈನಿಂಗೆಲ್ಲ ಹೋಗೋದು ಏನಾಗ್ತದೆ ನೋಡುವ. ನೋಡಿ, ಮತ್ತೊಮ್ಮೆ ಊದ್ತಿದ್ದೇನೆ ನಾನು. ನೋಡಿ, ಇದರಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ. ಈಗ ನೋಡಿ, ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹುಳುಗಳು ಉಂಟು. ಅದನ್ನು ಹೀಗೆ ಹೀಗೆ ಕುಡುಗಿದ್ರೆ ಅದೆಲ್ಲ ಕೆಳಗೆ ಫ್ರೇಮ್ ಇದು ಸೂಪರಿಗೆ ಹೋಗಿ ಬೀಳ್ತದೆ. ಅದು ಅಲ್ಲಿ ಕೂತ್ಕೊಳ್ತದೆ. ಮತ್ತೆ ನೋಡಿ, ಹೀಗೆ ಮಾಡುವಾಗ ಕೆಲವೊಮ್ಮೆ ಮುಗಿಲೆಲ್ಲ ಇದ್ದರೆ ಬಂದು ಚುಚ್ಚುತ್ತದೆ. ಅದು ಹೇಳಲಿಕ್ಕಾಗೋದಿಲ್ಲ, ಅದರ ಮೂಡ್ ಹೇಗೆ ಅಂತ ಹಾಗೆ ಚುಚ್ಚುತ್ತದೆ. ನೋಡಿ, ಕೆಲವೊಂದು ಕೆಲಸದಲ್ಲೇ ಮಗ್ನ ಉಂಟು, ಬ್ಯುಸಿ ಈಗ.
ಅಂದರೆ ಈಗ ಇದೇನು ಜಾಸ್ತಿ ಮಾಡುವ ಟೈಮ್ ಈಗ ಇನ್ನೂ ಜಾಸ್ತಿ ಮಾಡ್ತದೆ. ಲಾಸ್ಟು ಮೂರು ಸತಿ ತೆಗೆದ್ರೆ ಆಯಿತಾ ಅಂತ. ಮತ್ತು ಏಪ್ರಿಲ್ ಬಂತು, ಇನ್ನು ಮಳೆ ಸ್ಟಾರ್ಟ್ ಆದರೆ ಮತ್ತೆ ನಿಲ್ಲಿಸ್ತದೆ. ಇವತ್ತು ಏಪ್ರಿಲ್ 15. ಈ ಟೈಮಲ್ಲಿ ಜೇನು ಹುಳಗಳು ಇನ್ನು ಸ್ವಲ್ಪ ದಿನದಲ್ಲಿ ನಾವು ತೆಗಿಲಿಲ್ಲ ಅಂದರೆ ಮತ್ತೆ ಜೇನಲ್ಲಿ ಕುಡಿತದೆ ಅದು. ನೋಡಿ, ಒಂದು ಹುಳ ಇಲ್ಲ ಇದರಲ್ಲಿ. ಈಗ ಅದನ್ನು ಹಾಳಾಗಿಡ್ತೇನೆ. ಜೇನು ನೀವು ಹೀಗೆ ಕುಡುಗಿ ಆದಮೇಲೆ ಸ್ವಲ್ಪ ಫ್ರೇಮನ್ನು ಸೈಡಿಗೆ ತಗೊಂಡೋದ್ರೆ ಪುನಃ ಬಿದ್ದ ಹುಳುಗಳು ಅದಕ್ಕೆ ಬಂದು ಕೂತ್ಕೊಳ್ಳೋದಿಲ್ಲ. ಇಲ್ಲಾಂದರೆ ಹುಳುಗಳು ಕೆಲವೊಮ್ಮೆ ಬಿದ್ದ ಫ್ರೇಮಿಂದ ಆ ಫ್ರೇಮಿಗೆ ಬಂದು ಕೂತ್ಕೊಳ್ತದೆ. ನೋಡಿ ಕೆಲವೊಂದು ಬಂದು ಕೂತ್ಕೊಳ್ತಂತೆ ನೋಡಿ. ಏಳು ಫ್ರೇಮ್ ಇಟ್ಟದ್ದು ಇದರಲ್ಲಿ. 8 ಫ್ರೇಮ್ ನಿಜವಾಗಿ ಇಡಲಿಕ್ಕೆ ಇದರಲ್ಲಿ 8 ಫ್ರೇಮ್ ಇಡಲಿಕ್ಕೆ. 8 ಫ್ರೇಮ್ ಇಟ್ಟರೆ ನೋಡಿ ಅವರಿಗೆ ಸ್ವಲ್ಪ ಇಕ್ಕಟ್ಟಾಗ್ತದೆ ಅದು. ಹಾಗಾಗಿ ಇದುವೇ ಇಕ್ಕಟ್ಟಾಗ್ತಾ ಉಂಟು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಬಾಕಿ ಉಂಟು ಕಟ್ಟಲಿಕ್ಕೆ. ಇದನ್ನು ಬಿಟ್ಟು ಅವರು ಹುಳಗಳು ಅಲ್ಲಿ ಮುಚ್ಚಳಕ್ಕೆ ಹೋಗಿದೆ ನೋಡಿ. ಮತ್ತೆ ಕಟ್ಟದ ಏನು ಮಾಡಲಿಕ್ಕಾಗೋದಿಲ್ಲ. ಇದರಲ್ಲಿ ವ್ಯಾಕ್ಸ್ ಸ್ವಲ್ಪ ಕಡಿಮೆ ಉಂಟಲ್ಲ, ಇದನ್ನು ನಾನು ತೆಗಿಲಿಕ್ಕೆ ಹೋಗೋದಿಲ್ಲ ಈಗ. ಇದಿರಲಿ ಹೀಗೆ. ಈ ಸೈಡಿಗೆ ಈ ಸೈಡಿಗೆ ಬೇಕಾದರೆ ಆ ಮುಚ್ಚಳದಲ್ಲಿದ್ದ ಹನಿಯನ್ನು ಕೊಟ್ಟು ಬಿಡುವ, ಅಂದರೆ ವ್ಯಾಕ್ಸನ್ನು ಕೊಟ್ಟು ಬಿಡುವ. ಅವರಿಗೆ ಕಟ್ಟಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಈ ಮುಚ್ಚಳದಲ್ಲಿದ್ದ ಇದೊಂದು ವ್ಯಾಕ್ಸ್ ಉಂಟಲ್ಲ, ಇದನ್ನು ತೆಗೆದು ಬಿಡುವ ಇದರಿಂದ. ಹೀಗೆ ಇಡಬಾರ್ದು ಇದರಲ್ಲಿ. ನಾನೀಗ ಜೇನು ತೆಗೆದೆ ಅಲ್ಲ, ಹೀಗೆ ತೆಗೆದಿದ್ದೇನಲ್ಲ, ಹಾಗಾಗಿ ನಾನು ಸೂಪರ್ ಕೊಡುವ ಅಗತ್ಯ ಇಲ್ಲ. ಜೇನು ತೆಗೆಯದಿದ್ದರೆ ಸೂಪರ್ ಒಂದು ಕೊಟ್ಟು ಬಿಡಬೇಕು. ಯಾಕಂದರೆ ಈ ಮುಚ್ಚಳದಲ್ಲಿ ಜಾಗ ಸಾಕಾಗದೆ ಅವರು ಕಟ್ಟೋದು. ಇದೇ ನಾವು ಕೊಟ್ಟ ಈ ವ್ಯಾಕ್ಸನ್ನೇ ಅವರಲ್ಲಿ ಮೇಲೆ ಫ್ರೇಮಲ್ಲೇ ಕಟ್ತಾರೆ. ಇಲ್ಲಾಂದರೆ ಇಲ್ಲಿ ಫುಲ್ಲು ಕಟ್ಟಿಬಿಡ್ತಾರೆ. ಹಾಗಾಗಿ ತೆಗಿಲಿಕ್ಕೆಲ್ಲ ಕಷ್ಟ ಆಗ್ತದೆ. ನೋಡಿ, ಈ ಫ್ರೇಮನ್ನು ಅಲ್ಲಿಂದ ತೆಗಿತೇನೆ ನಾನು. ನೋಡಿ, ಈ ಫ್ರೇಮನ್ನು ತೆಗೆದೆ ಇಲ್ಲಿಂದ, ಅಂದರೆ ಈ ವ್ಯಾಕ್ಸನ್ನು ಮುಚ್ಚಳ ಒಂದು ಸೈಡಲ್ಲಿ ಇಡ್ತೇನೆ ಪುನಃ. ನೋಡಿ, ಇದರಲ್ಲಿ ಜೇನು ಫಿಲ್ ಮಾಡಿದೆ ನೋಡಿ. ಸ್ವಲ್ಪ ಇದರಲ್ಲಿ ನೀರಿನ ಅಂಶ ಉಂಟು. ಇದೆಲ್ಲ ಇಟ್ಟರೆ ಹುಳಿ ಬರ್ತದೆ ಮತ್ತೆ, ಅಂದರೆ ಫರ್ಮೆಂಟ್ ಆಗ್ತದೆ. ಮೊದಲು ನಾನು ಈ ಹುಳಗಳನ್ನು ಅದಕ್ಕೆ ಹಾಕಿ ಬಿಡ್ತೇನೆ. ಮತ್ತು ಅಲ್ಲಿ ಇಲ್ಲಿ ತಾಗಿ ಅವರಿಗೆ ಒತ್ತಿದಾಗೆಲ್ಲ ಆದರೆ ಅವರು ಮತ್ತೆ ಆಣಿ ಆಗ್ತದೆ ನೋಡಿ. ನೋಡಿ, ಹೀಗೆ ಇಟ್ಟು ಬಿಡ್ತಾನೆ. ಮತ್ತು ಈ ಶೇಪಿಗೆಲ್ಲ ಅವರು ತರ್ತಾರೆ. ನಿಮಗೆ ಹೀಗೆ ಇಟ್ಟುಬಿಟ್ರೆ ನೋಡಿ, ಮಿಡ್ಲಿಗೆ ಇಟ್ಟು ಬಿಡಬೇಕು. ಮತ್ತು ಇಲ್ಲಾಂದರೆ ಈ ಸೈಡ್ ಸ್ವಲ್ಪ ಜಾಗ ಜಾಸ್ತಿ ಇದ್ದು ಇಲ್ಲಿ ಸ್ವಲ್ಪ ಕಡಿಮೆ ಉಂಟು,
ಹೀಗೆಲ್ಲ ಆದರೆ ಅವರು ಮತ್ತೆ ಹೊರಗೆ ಮತ್ತೊಂದು ಇಲ್ಲಿಂದ ಕಟ್ಟಿಗೆ ಸೆಟ್ ಮಾಡ್ತಾರೆ. ನೋಡಿ ಈಗ ಇಟ್ಟುಬಿಟ್ಟೆ. ಈಗ ಇದನ್ನು ತೆಗೆಯೋದಿಲ್ಲ ನಾನು, ಇರಲಿ ಹೀಗೆ ಅದೀಗ. ಪುನಃ ಅಲ್ಲಿ ಇದ್ದಲ್ಲೇ ಫ್ರೇಮ್ ಇಟ್ಟು ಬಿಡ್ತಾನೆ. ಪುನಃ ಒಂದು ನಾಯಿ ತೆಗೆದ ಫ್ರೇಮನ್ನೆಲ್ಲ ಮನೆಗೆ ತಗೊಂಡು ಹೋಗಿ ಜೇನು ತೆಗೆದನ್ನೇ ಹೇಗೆ ತೋರಿಸ್ತಾನೆ. ಮುಚ್ಚಾಳೆ ಮುಚ್ಚಿಬಿಡ್ತಾನೆ ಸದ್ಯಕ್ಕೆ.